ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಿಚನನ್ನು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ವಿಡಿಯೋನು ಸಹ ಮಾಡ್ಕೊಳ್ತಿದ್ದೀನಿ. ನನ್ನ ಕಿಚನ್ನು ಯಾವಾಗಲೂ ನೀಟಾಗೇ ಇರುತ್ತೆ. ಇವತ್ತು ಸ್ವಲ್ಪ ಮೆಸ್ಸಿಯಾಗಿತ್ತು ಅಷ್ಟೇ. ಈ ಮೆಸ್ಸಿಯಾಗಿರೋ ಕಿಚನನ್ನು ಕ್ಲೀನ್ ಮಾಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ನಲ್ವಾ, ಅದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಸೋಪ್ ಡಿಸ್ಪೆನ್ಸರ್, ಇದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು. ಯಾಕಂದರೆ ಇದರಲ್ಲಿ ಈ ವಿಮ್ ಜೆಲ್ಲು ಮತ್ತು ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಆರಾಮವಾಗಿ ಪಾತ್ರೆಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಸ್ವಲ್ಪನೂ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿ ಪ್ರೆಸ್ ಮಾಡಿ ಪಾತ್ರೆ ಉಜ್ಜೋ ನಾರಿಂದ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಶೆಲ್ಫ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಶೆಲ್ಫ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಮಕ್ಕಳದು ಲಂಚ್ ಬಾಕ್ಸಸ್ಸು ಮತ್ತು ವಾಟರ್ ಬಾಟಲ್ನ ಇಟ್ಕೊಳ್ಳೋಣ ಅಂತ ಹೇಳಿ. ಈ ಪ್ರಾಡಕ್ಟ್ ಸಹ ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ನಾನು ನನ್ನ ಮಕ್ಕಳಿಗೆ ಸ್ಟೀಲ್ ಬಾಕ್ಸಸ್ನೇ ಯೂಸ್ ಮಾಡೋದು ಲಂಚ್ಗೋಸ್ಕರ. ಹಾಗೆಯೇ ವಾಟರ್ ಬಾಟಲು ಕೂಡ ಸ್ಟೀಲೇ. ಇದು ಒಂದು ಪ್ಲಾಸ್ಟಿಕ್ ಬಾಟಲ್ ಇದೆ, ಇದನ್ನು ಕೂಡ ರೀಪ್ಲೇಸ್ ಮಾಡ್ತೀನಿ. ಬಾಟಲ್ ಆರ್ಡರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಇದು ಟೀ ಹಾಗೆ ಶುಗರ್ ಕಂಟೈನರು. ಇದಕ್ಕೆ ಟೀ ಪುಡಿ ಹಾಗೆಯೇ ಕಾಫಿ ಪುಡಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಟೀ ಕಾಫಿ ನಾವ್ಯಾರೂ ಕುಡಿಯೋದಿಲ್ಲ. ಅತ್ತೆ ಮಾವ ಮಾತ್ರ ಟೀ ಕಾಫಿನ ಕುಡಿಯೋದು. ಹಾಗೆ ಯಾರಾದರೂ ರಿಲೇಷನ್ಸು ನೆಂಟರು ಬಂದಾಗ ಯೂಸ್ ಮಾಡ್ತೀವಷ್ಟೇ. ಇಲ್ಲೊಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ಟವ್ ಪಕ್ಕದಲ್ಲಿ ಕೂಡ ಒಂದು ರ್ಯಾಕ್ ಇದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಸ್ಟವ್ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಜಿಡ್ ಥರ ಆಗಿದೆ. ನಾನು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ತಿರ್ತೀನಿ, ಆದರೂ ಈಗಲೂ ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ಹೊರತೆಗೆದು ಮತ್ತು ನ್ಯೂಸ್ ಪೇಪರ್ನೆಲ್ಲ ಬೇರೆ ಹೊಸದಾಗಿ ಹಾಕಿ ಇದನ್ನೆಲ್ಲ ಒರೆಸಿ ಸೋಪ್ ವಾಟರಲ್ಲಿ ಮತ್ತೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವೆಲ್ಲ ಗ್ಲಾಸ್ ಐಟಮ್ಸು, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಕೈ ತಪ್ಪಿದ್ರೂ ಹೊಡೆದೋಗ್ಬಿಡುತ್ತೆ.
ಹಾಗೆಯೇ ಇದೊಂದು ರ್ಯಾಕ್ ಕೂಡ ತರಿಸಿದೆ, ಮಸಾಲ ಬಾಕ್ಸ್ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಅರೇಂಜ್ ಮಾಡ್ತಾಯಿದ್ದೀನಿ. ಈ ರ್ಯಾಕ್ ಮೇಲೆ ಮಸಾಲ ಬಾಕ್ಸು ಮತ್ತು ಚಾಪರು ಇಟ್ಕೊಳ್ತಾ ಇದ್ದೀನಿ. ಈ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಇಲ್ಲಿ ಇಡೋಣ ಅಂತ ನೋಡಿದೆ, ಇಟ್ಟು ನೋಡಿದೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ತಿರ್ಗಾ ಮತ್ತೆ ಅದೆಲ್ಲಿತ್ತೋ ಅಲ್ಲೇ ಇಟ್ಟೆ. ಸ್ವಲ್ಪ ಅದಲು ಬದಲು ಮಾಡಿ ನೋಡಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ಮತ್ತೆ ಅದನ್ನು ಅಲ್ಲೇ ಇಟ್ಟು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಿಂಕ್ ಹತ್ರ ಒಂದು ಶೆಲ್ಫ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಸೋಪ್ ಡಿಸ್ಪೆನ್ಸರು ಹಾಗೆ ಈ ವಿಮ್ ಜೆಲ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಅದನ್ನು ಸಹ ಆರ್ಗನೈಸ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆರ್ಗನೈಸ್ ಎಲ್ಲ ಮಾಡಿ ಆದಮೇಲೆ ನನ್ನ ಕಿಚನ್ನು ಈ ರೀತಿ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ LED ಲೈಟ್ ಆಗಿರಲಿ ಅಥವಾ ಈ ಗೋಡೆಗಳಿಗೆಲ್ಲ ಅಂಟಿಸ್ತಾರಲ್ಲ ಸ್ಟಿಕ್ಕರ್ಸು, ಅದನ್ನಾಗಲಿ ಯೂಸ್ ಮಾಡಿಲ್ಲ. ನನಗದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಂಥರ ಜಾತ್ರೆ ಥರ ಫೀಲ್ ಆಗುತ್ತೆ. ಇಷ್ಟೇ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಕೆಳಗಡೆ ಬಂದು ರಾಗಿ ಹಿಟ್ಟು, ಅಕ್ಕಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಪಕ್ಕದಲ್ಲಿ ಸಿಲಿಂಡರ್ ಸಹ ಇದೆ. ಇಲ್ಲಿ ಹೆಂಚು, ತವಾ, ಸ್ವಲ್ಪ ದವರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಮಿಕ್ಸಿ, ಗ್ರಾಸರೀಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು ಸ್ಟೆಪ್ಪಲ್ಲಿ ಬಂದು ಅಲ್ಲಿ ಸಾಂಬಾರ್ ಪೌಡರು ಮತ್ತು ಇದರಲ್ಲಿ ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಇನ್ನೊಂದು ರ್ಯಾಕ್ ಇಟ್ಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸು, ಮುದ್ದೆ ತಿರುಗೋದಕ್ಕೆ ಕೋಲು, ಹಾಗೆಯೇ ಕಾಳನ್ನು ಸಹ ಇಟ್ಕೊಂಡಿದ್ದೀನಿ. ನಾನು ಈ ಡ್ರೈ ಫ್ರೂಟ್ಸ್ನೆಲ್ಲ ಫ್ರಿಜ್ನಲ್ಲಿ ಇಡೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಿಸಿ ಹೊರಗಡೆನೆ ಸ್ಟೋರ್ ಮಾಡ್ಕೊಳ್ತೀನಿ. ಈ ಅವರೆಕಾಳು ಸೀಸನ್ನಲ್ಲಿ ನಾವು ಅವರೆಕಾಳನ್ನೆಲ್ಲ ಹಿದಕಿ ಒಣಗಿಸಿ ಇಟ್ಕೊಳ್ತೀವಿ. ನಾವೇ ಬೆಳೆಯೋದ್ರಿಂದ ಇದು ಒಣ ಅವರೆ ಬೇಳೆ, ಅವರೆಕಾಳನ್ನ ಹೊಡೆದು ಬೇಳೆ ಮಾಡ್ಕೊಂಡಿರೋದು. ಉಪ್ಸಾರು ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ, ಉಪ್ಸಾರು, ಮೊಸೊಪ್ಪಿಗೆಲ್ಲ.
ಹಸಿ ಕಲ್ಲು ಸಹ ಇದೆ, ಇದನ್ನೇನು ಯೂಸ್ ಮಾಡಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ಕುಟಾಣಿನೂ ಸಹ ಇಟ್ಕೊಂಡಿದ್ದೀನಿ. ನನ್ನ ಕಿಚನ್ನು ಹೀಗಿದೆ. ನನ್ನ ಕಿಚನ್ನನ್ನು ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಮೇಲ್ಗಡೆ ನಾನು ಯಾವ ಪಾತ್ರೆನೂ ಸಹ ಇಟ್ಕೊಂಡಿಲ್ಲ, ಯಾಕಂದರೆ ತುಂಬಾ ಗಲೀಜಾಗ್ಬಿಡುತ್ತೆ, ಉಜ್ಜಿ ತೊಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ. ಇದು ನನ್ನ ಒಂದು ಸ್ಮಾಲ್ ಕಿಚನ್ ಟೂರ್ ಅಂತಲೇ ಹೇಳ್ಬೋದು. ಹೇಗಿದೆ ನನ್ನ ಈ ಕಿಚನ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.